ಸಾರ್ವಜನಿಕ ಗಾಡಿ ಕೊಡಿ ಸರ್, ತೋರಿಸಿ. ಅದನ್ನ ಹೇಳ್ತಾರೆ, ತೋರಿಸಿ. ನಾವು ಮೈಸೂರು ನಮ್ದು. ಡಬಲ್ ಇಂಟು ಕಾಲ್ ಮಾಡೋಣ, ಇಲ್ಲೇ ಬರ್ಲಿ ಗಾಡಿ, ಇಲ್ಲೇ ಬಂದು ಎತ್ತಕೊಂಡು ಹೋಗ್ಲಿ. ಡಬಲ್ ಇಂಟು ಕಾಲ್ ಮಾಡೋಣ, ಇಲ್ಲೇ ಬಂದು ಇಲ್ಲೇ ಎತ್ತಕೊಂಡು ಹೋಗ್ಲಿ, ಗೊತ್ತಾಗುತ್ತೆ. ಡಬಲ್ ಇಂಟು ಕಾಲ್ ಮಾಡೋಣ ಫಸ್ಟ್. ಗಾಡಿ ಮುಂದೆ ಬಿಡೋದು. ಗಾಡಿ ನೋಡಿ ಸರ್, ಗಾಡಿ ಇದು K52 G9999 ನೋಡಿ. ಇವರು ಉಳ್ಕೊಂಡೆ ಚೆಕ್ ಪೋಸ್ಟ್ ಹತ್ರ ಒಟ್ಟೆ ಬಾಯಿ ಬಂದಂಗೆ ಒಟ್ಟೆ ಗಾಡಿಗಳನ್ನೆಲ್ಲ ಸೀಜ್ ಗಾಡಿಗಳೆಲ್ಲ 1,500 2,000 ಎಲ್ಲ ಒಟ್ಟಿನಾಗೆ ಪದನಾಮ ಇಲ್ಲ, ಏನಿಲ್ಲ ಇವ್ರದ್ದು. ಇವ್ರು ಡೈಲಿ ಒಟ್ಟಿನಾಗ ಪ್ರತಿದಿನ ಇವ್ರು ಇದೇ ಅದಕ್ಕೆ ಇದಾಗ್ಬಿಟ್ಟದ ಇಲ್ಲಿ ಉಳ್ಕೊಂಡೆ ಹತ್ರ ಡೈಲಿ ಒಟ್ಟಿನಾಗೆ ನೋಡಿ. K52 G9999 ಈ ಗಾಡಿ ಮುಂದಕ್ಕೆ ನಾವು ಬಿಡೋಲ್ಲ. ಗಾಡಿ ಮುಂದೆ ಬಿಡೋಲ್ಲ ಬಿಡ್ರಿ. ಏನೈತ್ರಿ ಅವ್ರದ್ದು? ಮಾಡಿಸ್ರಿ. ಏನ್ ಮಾಡ್ತಾವ್ರೆ? ಸೆಕ್ಯೂರಿಟಿ ಕೆಲಸ ಕೆಲಸ ಮಾಡ್ತೀವಿ. ಏನ್ ಕಾಕಿಬಿಟ್ಟೆ ಅವ್ರು? ಏನ್ ಹೆಸರು ಅವ್ರದ್ದು? ಅವ್ರ ಹೆಸರು ಐತಿ ನೋಡಿ, ಕಾಕಿಬಿಟ್ಟೆ ನೋಡಿ. ಗಾಡಿ ಮೇಲೆ ನೋಡಿ, ಗಾಡಿ ಮೇಲೆ ಹೊಡೆಯಕ್ಕೆ ಬರ್ತಾರೆ ನೋಡಿ. ನಮ್ಮ ಮೇಲೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಗಾಡಿನ ನೋಡಿ. ಗಾಡಿನ ನಮ್ಮ ಮೇಲೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಈ ಡ್ರೈವರ್ ಹೇಳ್ತಾರೆ ಗಾಡಿ ಡ್ರೈವರ್ DL ಇಲ್ಲ, ಏನೂ ಇಲ್ಲ. ನೋಡಿ ಗಾಡಿ ಬಿಡಿ. ಗಾಡಿ ಯಾಕೆ ಹೋಗ್ಬಿಡ್ತದೆ? ಗಾಡಿ ಬಿಡೋದ ಕಡೆ ನಾವು ನಿಲ್ಸಿ ಗಾಡಿ ಬಿಡಲ್ಲ. ನಿಮ್ಗೆ ಯಾಕೆ ನಾನು ಪಬ್ಲಿಕ್ ಆಗಿ ಗಾಡಿ ಬಿಡಲ್ಲ. ಅಲ್ಲಿ ಚೆಕ್ ಪೋಸ್ಟ್ 2,000 3,000 ಗೊತ್ತಾ? ಚೆಕ್ ಪೋಸ್ಟ್ ಅಲ್ಲಿ ಅಲ್ಲಿ ಫೋಟೋ ತೋರಿಸಿ ಬಿಡು ನಾವು. ಅವ್ರಿಗೆ ಮಾತಾಡ್ತೇವೆ ಅಧಿಕಾರಿಗಳಲ್ಲಿ. ನಿಮ್ಮಂತ ಸಾರ್ವಜನಿಕ ಅಗಲದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಡೈಲಿ 3,000 ಸಾವಿರ ಒಂದು ಲಾರಿ 3,000 ಸಾವಿರ ಕೇಳ್ತಾರೆ ಗೊತ್ತಾ? ಇವರು ಎಷ್ಟು ಗಾಡಿ ಸಂಬಳ ಸಾಕಾಗಲ್ಲ ಇವ್ರಿಗೆ. ಸಂಬಳಕ್ಕಿಂತ ಗಿಮ್ಲ ಜಾಸ್ತಿ ಬೇಕಾ ಇವ್ರಿಗೆ? ಒಂದು ಲಾರಿ 3,000 ಸಾವಿರ ಎಷ್ಟು ಆಯ್ತಾರೆ ಅಲ್ಲಿ? ಇನ್ನೇನು ಐತ್ರಿ ಲೈವು. ಸುಮ್ಮನೆ ಎಲ್ಲ ನಾವು ಬರೋದು, ಸುಮ್ಮನೆ ಬಿಡಕೋಲ್ಲ ನಾವು. ನೀವು ಅದಕ್ಕೆ ಬಿಡಕೋತಿಲ್ಲ. ನೀವು ಒಬ್ಬ ಡ್ರೈವರ್ ಆಗಂದ್ರೆ ನಿಮ್ಗೆ ನೀವೇನೇ ಮಾಡ್ತೀರ ಹಂಗ? ನೀವು ಹೆಂಗ್ ಓಡ್ಬೋತಾರೆ ಗೊತ್ತಾ? ನಾವು ಅಲ್ಲಿ ನೋಡ್ತಿದ್ದಂಗೆ ಒಟ್ಟಿಗೆ ಇಲ್ಲಿ ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡ್ಬಂದ್ವಿ ಹಂಗೊಂದು ಗೊತ್ತಾ? ಅವ್ರಿಗೆ ಏನು ಅಧಿಕಾರ ಆಯ್ತು ಹೋಗ್ಲಿ ಅವ್ರಿಗೆ? ಅವ್ರೇನು ನಮ್ಮ ಪಲ್ಕ ಆಯ್ತು ಅವ್ರು ಹೋಗ್ಲಿ, ಹೆಸರು ಆಯ್ತು ಅವ್ರು ಹೋಗ್ಲಿ. ಡೈಲಿ ನಮ್ಮ ದಿನನಿತ್ಯ ಪ್ರತಿದಿನ ಇವ್ರದೇ ಆಗ್ಬಿಟ್ಟದು ಇವ್ರದಲ್ಲಿ. ನಾವು ಅಲ್ಲಿಂದ ಹಿಂದಕ್ಕೆ ಫಾಲೋ ಮಾಡ್ಕೊಂಡ್ಬಂದು ಹೆಂಗೆ ಉಳ್ಕೊಂಡಿದ್ದಿಲ್ಲ ನಾನು. ಈಗ ನೀವೊಬ್ಬರು ಡ್ರೈವರ್ ಅಂತೀರಾ, ನಿಮ್ಮ ಗಾಡಿ ಹಿಡಿದಾರೆ ನಡಿಕೆ ನೀವೇನು ಮಾಡ್ತೀರ ಅವಾಗ? 4,000 3,000 ಕಿಲೋ ಒಂದು ಗಾಡಿಯಲ್ಲಿ ಎಲ್ಲ ಲೈವ್ ಇದೆ ಪೂರ್ತಿ. ನೋಡಿ ಹೆಂಗೆ ಓಡ್ತಾರೆ ನೋಡೋದು ಇವರು. ಅವನು ಡ್ರೈವರ್ ಅವನು ಯಾರಿಗೆ ಗೊತ್ತವನು? ಅವನೊಬ್ಬ ಸಾರ್ವಜನಿಕ ಅವ್ನ ಗಾಡಿ ಹಿಡ್ಕೊಂಡು ಗೊತ್ತಾಗ್ತದೆ. ಅವ್ನ ಗಾಡಿ ಹಿಡ್ಕೊಂಡು ಗೊತ್ತಾಗ್ತದೆ. ನೋಡಿ ಇವರು ಡ್ರೈವರ್ ಅಂತ ಇವ್ರ ಗಾಡಿಯಲ್ಲಿ ಹಿಡ್ಕೊಳ್ಳೋರಿಗೆ ಹೆಂಗಿರು? ಈ ಗಾಡಿ ಇಲ್ಲಿಂದ ಓಕೆ, ಇವ್ರ ಗಾಡಿಯಲ್ಲಿ ಉಳ್ಕೊಂಡು ಇವ್ರ ಗಾಡಿ ಹಿಡ್ಕೊಳ್ಳೋ ಬಿಡ್ತಿರಲ್ಲ. 2,000 ಕಿತ್ಕೊಂಡು ಅವಾಗ ಗೊತ್ತಾಗೋದು ಇವ್ರಿಗೆ. 3,000 ಸಾವಿರ ಅಣ್ಣ ಒಂದು ಲಾರಿ ಕೇಳ್ತಾರೆ ಇವರು. ಒಂದು ಲಾರಿ 3,000 ಎಲ್ಲಿಗೋಯ್ತು ಅಲ್ಲಿ? ಯಾಕೆ ಸಂಬಳ ಸಾಕಾಗಲ್ಲ ಅವ್ರಿಗೆ? ಯಾಕೆ ಸಂಬಳ ಕೊಡೋದು ಗೌರ್ಮೆಂಟ್ ಸರ್ಕಾರ ಹಂಗೆ ಅವ್ರಿಗೆ? ಅಣ್ಣ ದಿನ ಅದೇ ಆಗ್ಬಿಟ್ಟದ ಅವ್ರದ್ದು. ಹೆಣ್ರು ಮಕ್ಳು ಬೇಡವಾ? ಹೆಣ್ರು ಮಕ್ಳು ಒಂಚಕ್ಕೆ ಯಾಕೆ? ಈಗ ಕಿತ್ಕೊಳ್ಳಿ ತಾಣ ಹೆಣ್ರು ಮಕ್ಳು ಹೊಂಚಬೇಕಲ್ಲಿ. ಅವ್ರು ನೋಡಿ ನಮ್ಮ ಡ್ರೆಸ್ಗಳು ನೋಡ್ದಂಗೆ ಓಡ್ಬಂದ್ಬಿಟ್ರು ಸೀದಾ. ಹಿಡ್ಕೊಂಡು ಹೋಗೋಣ. ನಮ್ಮ ತಾವು ಲೈವ್ ಪೂರ್ತಿ ಐತಲ್ಲ, ಅದು ವಿಡಿಯೋ ಮಾಡಿರೋದು ನಮ್ಮ ತಾವು ಲೈವ್ ಐತೆ. ದುಡ್ಡು ಇಸ್ಕೊಂಡೆಲ್ಲ ಲೈವ್ ಐತೆ, ಎಲ್ಲ ಲೈವ್ ಐತಿ. ಗಾಡಿ ನಂಬರ್ ಸಮೇತ ಲೈವ್ ಐತೆ. ಬಿಡ್ತೀವಿ ನಮ್ಮ ಆಫೀಸಿಗೆ ಬಿಡ್ತೀವಿ. ಅವ್ರು ಗೊತ್ತಾದ ಅವ್ರಿಗೆ ಬಿಡ್ಬಾರ್ದು ಆಯ್ತು ಕಣ. ಡಬಲ್ ಇಂಟು ಕಾಲ್ ಮಾಡಿ ಕರ್ಸ್ಬೇಕಣ್ಣ. ಡಬಲ್ ಇಂಟು ಕಾಲ್ ಮಾಡಿ ಕರ್ಸಿ ಬಿಟ್ಟು ಆ ಮಕ್ಕಳು ಎತ್ಕೊಂಡು ಹೋಗ್ಬೇಕು. ಡಬಲ್ ಇಂಟು ಕಾಲ್ ಮಾಡ್ಬೇಕಣ್ಣ, ಇವ್ರನ್ನ ಎತ್ತಕೊಂಡು ಹೋಗಂಗೆ. ಪ್ರತಿದಿನ ಒಂದಿನ ಅಲ್ಲ, ಇವತ್ತೆಲ್ಲ 4 ದಿನ ನೋಡ್ತೀವಿ. ಪ್ರತಿದಿನ ಇದೇ ಆಗ್ಬಿಡೋದು ಇವ್ರದ್ದು. ನಾವು ಒಂದಿನ ಬಾಯಿ ಮಾತಾಗೆಲ್ಲ ಹೇಳಿದ್ವಿ ಇವ್ರಿಗೆ, ಒಳ್ಳೆ ಮಾತಾಗೆ ಬೇಡ ಈ ಕೆಲಸ ಮಾಡಬೇಡ್ರಿ ಅಂತೇಳಿ. ನಮ್ದು ಇಲ್ಲೇ ದೊಡ್ಡ ಬೆಳಗ್ಲ ನಮ್ಮದು. ಯಾವನ್ನ ಅಲ್ಲಿ ಚೇಲಗಳು ನಮ್ಗೆ ಹೇಳಿವ. ಚೇಲಗಳು ಎಲ್ಲಿರ್ಬೇಕು ಅವರು? ಚೇಲಗಳು ನಮ್ಗೆ ಏನಾಗಬೇಕು? ಚೇಲಗಳು ಅಂತ ಹೇಳಿವ. ಅಂಥ ಚೇಲಗಳಿಂದನೇ ಹಿಂಗೆ ಸರ್ಕಾರ ಹಿಂಗೆ ಆಗಿರೋದು. ಹಿಂಗೆ ಯಾಕೆ ಸರ್ಕಾರ ಸಂಬಳ ಕೊಡಲ್ವ ಅವ್ರಿಗೆ? ಸರ್ಕಾರ ಸಂಬಳ ಸಾಕಲ್ಲ ಅವ್ರಿಗೆ, ಮನ್ಗೋಗಿ ಬಿದ್ದಿರಲಿ ಬಿಡು. ಸರ್ಕಾರ ಸಂಬಳ ಸಾಕಲ್ಲ ಅವ್ರಿಗೆ, ಮನ್ಗೋಗಿ ಬಿದ್ದಿರಲಿ. ನಮಗೆ ಆಗಲ್ಲ ಕೆಲಸ ಮಾಡೋಕ್ಕೆ ಅಂತ ಅಂದ್ಬಿಟ್ಟು